ಬಿಗ್ ಬಾಸ್ ಈಗ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಮೊದಲಿಗೆ ಸ್ವಲ್ಪ ಬೋರಿಂಗ್ ಅಂದ್ರೂ ಬರ್ತಾ 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 ಅದ್ಭುತವಾಗಿ ಮೂಡ್ ಬರ್ತಾ ಇದೆ. TRP ಸ್ವಲ್ಪ ಡಲ್ ಆಯಿತು ಅಂತಿದ್ದ ಹಾಗೇನೆ ಏನೇನೋ ಸರ್ಕಸ್ ಮಾಡಿ, ಸೀಕ್ರೆಟ್ ರೂಮಿಗೆ ಇಬ್ಬರನ್ನ ಹಾಕಿ, ರಜತು ಚೈತ್ರನ ಒಳ ಕಳಿಸಿ, ಏನೇನೋ ಮಾಡಿ ಒಂದು ಹಂತಕ್ಕೆ TRP ಬರ್ತಾ ಇದ್ದ ಹಾಗೇನೆ ಇದೀಗ ಬಿಗ್ ಬಾಸ್ಸಿಗೆನೆ ಶಾಕ್ ಎದುರಾಗಿರೋದು. ಹೌದು, ಕಿಚ್ಚ ಸುದೀಪ್ ಅವರನ್ನ ನೋಡಬೇಕು ಅಂತಾನೆ ಅವರ ಅಭಿಮಾನಿಗಳು ಬಿಗ್ ಬಾಸ್ ನೋಡೋರಿದ್ದಾರೆ. ಅವ್ರು ಹೆಂಗೆ ರೆಡಿಯಾಗಿದ್ದಾರೆ, ಯಾವ ಥರ ಕಾಣ್ತಿದ್ದಾರೆ, ಏನು ಮಾತಾಡ್ತಾರೆ, ಯಾರಿಗೆ ಗ್ರಹಚಾರ ಬಿಡ್ತಾರೆ, ಯಾರನ್ನ ಹೊಗಳಿಸ್ತಾರೆ, ಇದೆಲ್ಲವನ್ನ ನೋಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಅನೇಕ ಮಂದಿ ಬಿಗ್ ಬಾಸನ್ನು ನೋಡ್ತಾ ಇರ್ತಾರೆ. ಆದರೆ ಈಗ ಮುಂದಿನ ಸಂಚಿಕೆ ಅಂದರೆ ಶನಿವಾರ ಭಾನುವಾರ ಪ್ರಸಾರವಾಗುವಂಥ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಇರೋದಿಲ್ಲ ಅಂತ ಶಾಕಿಂಗ್ ವಿಚಾರವನ್ನು ಬಿಗ್ ಬಾಸಿಗೆ ಹೇಳಿಬಿಟ್ಟಿದ್ದಾರೆ. ಸೊ ಸ್ವತಃ ಬಿಗ್ ಬಾಸಿಗೆ ಇದೀಗ ಶಾಕ್ ಎದುರಾಗಿರೋದು. ಯಾವಾಗಲೂ ಸ್ಪರ್ಧಿಗಳಿಗೆ ಶಾಕಿಂಗನ್ನು ವಿಚಾರವನ್ನು ಹೇಳ್ತಾ ಇದ್ದ, ಗೇಮನ್ನು ಟಾಸ್ಕನ್ನು ಕೊಡ್ತಿದ್ದಂಥ ಬಿಗ್ ಬಾಸ್ ಇದೀಗ ಸುದೀಪ್ ಅವರಿಂದ ಶಾಕಿಗೆ ಒಳಗಾಗುವಂತಾಗಿದೆ. ಅಷ್ಟಕ್ಕೂ ಕಿಚ್ಚ ಸುದೀಪ್ ಯಾಕೆ ಬರ್ತಿಲ್ಲ, ಎಲ್ಲಿ ಹೋಗ್ತಾ ಇದ್ದಾರೆ, ಹಾಗಿದ್ರೆ ಮುಂದಿನ ವಾರದ ನಿರೂಪಣೆ ಯಾರು ಮಾಡಿಕೊಡ್ತಾರೆ, ಏನು ಪ್ಲ್ಯಾನ್ ಮಾಡ್ತಾರೆ, ಮುಂದಿನ ವಾರ ಇನ್ನೇನು ಟ್ವಿಸ್ಟ್ ಇದೆ, ಇನ್ನು ಫೈನಲ್ ಫಿನಾಲೆಯನ್ನು ನಡೆಸೋದಕ್ಕೆ ತುಂಬ ದಿನಗಳು ತುಂಬ ವಾರಗಳು ಏನು ಬಾಕಿ ಇಲ್ಲ. ಅಷ್ಟರೊಳಗೆ ಕಿಚ್ಚ ಸುದೀಪು ಬರ್ತಾ ಇಲ್ಲ ಅಂತಂದರೆ ಮುಂದಿನ ವಾರ ಮಾತ್ರ ಬರಲ್ವಾ, ಅಥವಾ ಇನ್ನೂ ಜಾಸ್ತಿ ದಿನಗಳ ಕಾಲ ಬರಲ್ವಾ, ಏನಾಯಿತು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕಿಚ್ಚ ಸುದೀಪ್ ಏನು ಮಾತಾಡಿದ್ರು ಕೂಡ ಖಡಕ್ಕಾಗಿ ಮಾತಾಡ್ತಾರೆ. ಮತ್ತು ಸೀಸನ್ 1ರಿಂದ 12ರವರೆಗೂ ಅವರೊಬ್ಬರನ್ನೇ ನಿರೂಪಣೆಯ ಜಾಗದಲ್ಲಿ ನೋಡಿ ನೋಡಿ ಆ ಸ್ಥಾನದಲ್ಲಿ ಬೇರೆ ಯಾರನ್ನಾದರೂ ನೋಡೋದಕ್ಕೆ ನಿಜವಾಗ್ಲೂ ಬೇಸರ ಆಗತ್ತೆ. ಇದೇನಪ್ಪ ಇದು, ಕಿಚ್ಚ ಸುದೀಪ್ ಬದಲು ಬೇರೆ ಯಾರಾದರೂ ಬಂದರೆ ಹೇಗೆ, ಬೇರೆಯವ್ರನ್ನ ನಾವು ನೆನಪಿಸ್ಕೊಳ್ಳೋದಕ್ಕೂ ಕೂಡ ಆಗಲ್ಲ, ಅದಕ್ಕೆ ಅವರೇ ಸೂಟ್ ಆಗ್ತಾರೆ, ಅವ್ರ ಮಾತು ಅವ್ರ ಸ್ಟೈಲು ಇದೇ ಚಂದ ಅಂತ. ಹೀಗಿರಬೇಕಾದ್ರೆ ಸುದೀಪ್ ಅವರು ಮುಂದಿನ ವಾರ ನಾನು ಬಿಗ್ ಬಾಸ್ ನಡೆಸ್ಕೊಡಲ್ಲ ಅನ್ನೋದನ್ನು ಹೇಳಿದ್ದಾರೆ. ಯಾಕೆ ನಡೆಸ್ಕೊಡಲ್ಲ ಅಂತ ನೋಡೋದಾದರೆ, ಬಿಗ್ ಬಾಸನ್ನು ಸೀಸನ್ ಶುರುವಾದಲ್ಲಿಂದ ಇಲ್ಲಿವರೆಗೂ ಒಂದು 2ರಿಂದ 3 ಬಾರಿ ಮಾತ್ರ ಸುದೀಪ್ ಅವ್ರು ನಡೆಸ್ಕೊಟ್ಟಿಲ್ಲ. ಆಗ ಏನೇನು ಗಿಮಿಕನ್ನು ಮಾಡಲಾಗಿದೆ. ಶ್ರುತಿ ಅವರನ್ನು ಒಳಗೆ ಕಳಿಸಿದ್ದುಂಟು, ಬೇರೆ ಇನ್ಯಾರ್ಯಾರನ್ನೂ ಒಳಗೆ ಕಳಿಸಿದ್ದುಂಟು, ಬ್ಯಾಲೆನ್ಸ್ ಮಾಡೋಕ್ಕೆ ಹೇಳಿದ್ದುಂಟು. ಆದರೆ ಎಂಥದ್ದೇ ಕಷ್ಟ ಬಂದ್ರೂ ಕೂಡ ಸುದೀಪ್ ಇಲ್ಲ ಅಂತ ಹೇಳಲ್ಲ, ಕೆಲಸ ಮಾಡಿಯೇ ಮಾಡ್ತಾರೆ. ಅವರ ತಾಯಿ ಹುಷಾರಿಲ್ದೇ ಅಡ್ಮಿಟ್ ಆದಾಗ್ಲೂ ಕೂಡ ತಾಯಿ ಆರಾಮಿಲ್ಲ, ಆಸ್ಪತ್ರೆಯಲ್ಲಿದ್ದಾರೆ, ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಲಾಗ್ತಿದೆ ಅಂತ ಗೊತ್ತಿದ್ರೂ ರೆಕಾರ್ಡಿಂಗನ್ನು ಮಾಡಿ ರಾತ್ರಿ ಹೊರಟು ಹೋದವರು ಕಿಚ್ಚ ಸುದೀಪ್ ಅವರು. ತನ್ನ ತಾಯಿನ ಅತಿ ಹೆಚ್ಚು ಪ್ರೀತಿಸುವಂಥ ಸುದೀಪ್ ಅವರು ತಾಯಿಗೆ ಹುಷಾರಿಲ್ಲ ಅಂತಂದ್ರೂ ಆ ಕಮಿಟ್ಮೆಂಟಿಗೋಸ್ಕರ, ಇಲ್ಲ ವೀಕೆಂಡ್ ನಡೆಸ್ಕೊಡೋದು ನಾನೇ, ಅದು ನಡೆಸ್ಕೊಡ್ಲೇಬೇಕು, ನಂಗಾಗಿ ಜನ ಕಾಯ್ತಾ ಇರ್ತಾರೆ, ಅಥವಾ ಈ ಟೀಮ್ ನನಗೋಸ್ಕರ ಕಾಯ್ತಾ ಇರ್ತಾರೆ, ನಾನೊಬ್ಬ ಹೋಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಅವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟವರು ಕಿಚ್ಚ ಸುದೀಪ್. ಬಟ್ ಈಗ ಯಾಕೆ ಬರಲ್ಲ ಅಂತ ಅಂತಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಎಲ್ರಿಗೂ ಗೊತ್ತಿರೋ ಹಾಗೇ ಇದೆ. 25ನೇ ತಾರೀಕು ಅಂದರೆ ಕ್ರಿಸ್ಮಸ್ಸಿಗೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಿಚ್ಚ ಸುದೀಪ್ ಅವರ ಅಭಿನಯದ ಮಾರ್ಕ್ ಸಿನಿಮಾ. ಈ ಸಿನಿಮಾ ಬಗ್ಗೆ ತುಂಬ ಅಂದರೆ ತುಂಬ ನೆಗೆಟಿವ್ ಆದಂಥ ಕಮೆಂಟ್ಸ್ಗಳು ಓಡಾಡ್ತಾ ಇರೋದು. ಇನ್ನು ಸಿನಿಮಾ ರಿಲೀಸೇ ಆಗಿಲ್ಲ, ಆಗಲೇ ಈ ಸಿನಿಮಾಗೆ ಸಪೋರ್ಟ್ ಮಾಡಿಬಿಡಿ, ಈ ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ಡಬ್ಬಿಂಗು ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ, ಸುದೀಪ್ ಅವರನ್ನು ಸೋಲಿಸಬೇಕು, ಇನ್ನೊಂದು ಮತ್ತೊಂದು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ವಿಕ್ರಾಂತ್ ರೋಣ ಅನ್ನೋದು ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಂಥ ಸಿನಿಮಾ, ಬಟ್ ಹಿಟ್ ಆಗಲಿಲ್ಲ. ಮ್ಯಾಕ್ಸ್ ಹಿಟ್ ಆದ್ರೂ ಎಲ್ಲೋ ಒಂದು ಕಡೆಯಲ್ಲಿ ರೀಚ್ ಆಗಲಿಲ್ಲ ಅನ್ನುವಂಥ ಬೇಸರ ಕೂಡ ಆಗಿದೆ. ಹೀಗಿರ್ಬೇಕಾದ್ರೆ ಮಾರ್ಕ್ ಸುದೀಪ್ ಅವರಿಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದನ್ನು ಹಿಟ್ ಮಾಡಲೇಬೇಕಾಗಿದೆ. ಯಾಕಂದರೆ ಅವರ ಅಭಿಮಾನಿಗಳು ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಸುದೀಪಿಗೆ ಸಿಗಲೇಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಹೀಗಿರ್ಬೇಕಾದ್ರೆ ಸಿನಿಮಾ ಬಗ್ಗೆನೇ ಹೆಚ್ಚಿನ ಫೋಕಸನ್ನು ಕಿಚ್ಚ ಸುದೀಪ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಅದು ಅವರದ್ದೇ ಸಿನಿಮಾ, ಒಂದು ದಿನದ ಮಟ್ಟಿಗೆ ನನಗೆ ಬರೋದಕ್ಕಾಗಲ್ಲ, ಕ್ಷಮೆ ಇರಲಿ ಅಂತ ಬಿಗ್ ಬಾಸ್ ಟೀಮನ್ನು ಕೇಳ್ಕೊಂಡಿದ್ದಾರೆ. ಅವತ್ತು ಅಂದರೆ ಮುಂದಿನ ವೀಕೆಂಡ್ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಬಗ್ಗೆ ಪ್ರಮೋಷನ್ನು ಜೊತೆಗೆ ಅವರ ಅಭಿಮಾನಿಗಳ ಜೊತೆಗೆ ಸಿನಿಮಾ ನೋಡುವಂಥದ್ದು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಿನಿಮಾವನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತಂದರೆ ಅದಕ್ಕೆ ಸಮಯ ಕೊಡಲೇಬೇಕಾಗತ್ತೆ. ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ, ಬೇರೆ ಬೇರೆ ಕಾರ್ಯಕ್ರಮಗಳಿದ್ರೂ, ಪ್ರಚಾರ ಕಾರ್ಯಕ್ರಮಗಳು ಇದ್ರೂ ಬಿಗ್ ಬಾಸನ್ನು ನಡೆಸ್ಕೊಡ್ತಾ ಇದ್ದಂಥ ಸುದೀಪ್ ಅವರು ಇದೀಗ ಅವರ ಸಿನಿಮಾಗಾಗಿ, ಅವರದ್ದೇ ಕೆಲಸ ಮಾಡಿರುವಂಥ ಸಿನಿಮಾಗಾಗಿ ಇದೀಗ ಅವರು ಬಿಗ್ ಬಾಸಿಗೆ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಸಹಜವಾಗಿ ತಲೆನೋವು. ಯಾಕಂದರೆ ಸುದೀಪ್ ಅವ್ರನ್ನ ಹೊರತುಪಡಿಸಿದರೆ ಆ ಜಾಗದಲ್ಲಿ ಬೇರೆ ಇನ್ಯಾರೂ ನೋಡೋದಕ್ಕೆ ಯಾರಿಗೂ ಇಷ್ಟ ಇಲ್ದಿರೋ ಕಾರಣಕ್ಕಾಗಿಯೇ ಸುದೀಪ್ ಅವರು ಇದು ನನ್ನ ಲಾಸ್ಟ್ ಸೀಸನ್ ಅಂತ ಹೇಳಿದ ಮೇಲೂ ಅವರನ್ನು ಮನವೊಲಿಕೆ ಮಾಡಿ, ಮನವೊಲಿಸಿ, ಇಲ್ಲ ನೀವೇ ಮಾಡಿಕೊಡ್ಬೇಕು, ನೀವೇ ನಡೆಸ್ಕೊಂಡು ಹೋಗಬೇಕು
ಹೋಗಬೇಕು ಅಂತ ಕೇಳಿ ತಂದಿದ್ದು. ಸೊ ಹಾಗಾಗಿ ಇದೀಗ ಸುದೀಪ್ ಅವರು ಇಲ್ಲದೆ ಇರೋ ಕಾರಣಕ್ಕಾಗಿ ಬೇರೆ ಇನ್ಯಾರಾದ್ರನ್ನಾದರೂ ಅಲ್ಲಿ ಕರೆಸ್ತಾರೆ. ಬಟ್ ಅದು ಹೆಂಗೆ ಅಂದರೆ ಮುಂದಿನ ವಾರ ಎಲಿಮಿನೇಷನ್ ಬೇರೆ ಥರ ಇರ್ಬೋದು. ಯಾರಾದರೂ ಗೆಸ್ಟನ್ನು ಬಿಗ್ ಬಾಸ್ ಮನೆಯೊಳಗೆ ಕಳಿಸೋದು, ಅವ್ರು ಹೋದವ್ರು ನನ್ನ ಜೊತೆಗೆ ನೀವು ಬನ್ನಿ ಅಂತ ಕರ್ಕೊಂಡು ಬರೋದು. ಇಲ್ಲಾಂದರೆ ಈ ವಾರ ಚೈತ್ರ ಮತ್ತು ರಜತ್ ಇಬ್ಬರೂ ಬಂದಿದ್ದಾರೆ, ಹಾಗಾಗಿ ಮುಂದಿನ ವಾರ ಯಾರನ್ನೂ ಕೂಡ ಎಲಿಮಿನೇಟ್ ಮಾಡದೇ ಇರುವಂಥದ್ದು, ಬೇರೆ ಬೇರೆ ಕಾರ್ಯಕ್ರಮ ಮನೆಯಿಂದ ಯಾರನ್ನಾರು ಕಳಿಸೋದು, ಅಥವಾ ಇನ್ಯಾರೋ ಸ್ಟಾರ್ಸ್ಗಳನ್ನು ಅಥವಾ ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು, ಸಿಂಗರ್ಸು ಯಾರನ್ನಾರು ಕಳಿಸಬಹುದಾದ ಸಾಧ್ಯತೆ ಇದೆ. ಸೊ ಒಂದಲ್ಲ ಒಂದು ಟೀಮ್, ಒಂದಲ್ಲ ಒಂದು ಪ್ಲ್ಯಾನ್, ಒಂದಲ್ಲ ಒಂದು ರೀತಿಯಾದಂತಹ ಗೇಮ್ ಪ್ಲ್ಯಾನನ್ನು ಸುದೀಪ್ ಇಲ್ಲದೇ ಇದ್ರೂ ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿ ಇದೀಗ ಬಿಗ್ ಬಾಸ್ ಇರೋದ್ರಿಂದ ಮುಂದಿನ ವಾರ ಸುದೀಪ್ ಬದಲು ಏನು ಪ್ಲ್ಯಾನ್ ಮಾಡ್ತಾರೆ, ಯಾರು ಒಳಗೆ ಹೋಗ್ತಾರೆ, ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಸುದೀಪ್ ಹೊರತುಪಡಿಸಿ ಬೇರೆ ಎಲ್ಲ ಯಾರು ಬರ್ಬೋದು ಇಲ್ಲಿಗೆ, ಏನೇನು ಆಗ್ಬೋದು? ಸುದೀಪ್ ಇಲ್ಲ ಅಂತಂದರೆ ಬಿಗ್ ಬಾಸ್ ಎಷ್ಟರ ಮಟ್ಟಿಗೆ ಬೋರಿಂಗ್ ಆಗಿರುತ್ತೆ? ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.